ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ಡೈಲಿ ವ್ಲಾಗ್ಸ್ ಹಾಕ್ತಾಯಿದ್ದೀನಿ. ಬೆಳಿಗ್ಗೆ ಫಸ್ಟ್ ಬೇಗ ಎದ್ದು ಅಂದರೆ 6 ಗಂಟೆಗೆ ಹೇಳ್ತೀನಿ. ಇನ್ನು ಬೆಳಕು ಬಿಟ್ಟಿರಲ್ಲ, ಹಾಗಾಗಿ ಲೈಟ್ ಆನ್ ಮಾಡ್ತೀನಿ. ವಿಂಡೋಸ್ ಎಲ್ಲ ಓಪನ್ ಮಾಡ್ತೀನಾ, ತಣ್ಣಗೆ ಗಾಳಿ ಬರುತ್ತೆ. 5 ನಿಮಿಷ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ವಾತಾವರಣ ಅಂದರೆ ಹಸಿರು ಮರ ಗಿಡ ಎಲ್ಲ ಇರುತ್ತಲ್ವ, ನೋಡೋಕ್ಕೆ ಚೆನ್ನಾಗಿರುತ್ತೆ. ತಣ್ಣಗೆ ಗಾಳಿ ಬೇರೆ ಬರ್ತಾ ಇರುತ್ತೆ. ಸ್ವಲ್ಪ ನಿಂತ್ಕೊಳ್ತೀನಿ. ಆಮೇಲೆ ಮಾಮೂಲಿ ಕೆಲಸ ಇರುತ್ತಲ್ಲ, ಒರೆಸೋದು ಎಲ್ಲ ಅದು ಮಾಡ್ಕೊಳ್ತೀನಿ. ಅಂದರೆ ಒರೆಸಿರ್ತೀನಿ ನೈಟೇ, ಆದರೂ ಮೇಲೆಲ್ಲ ಒಂದು ಸ್ವಲ್ಪ ಒರೆಸ್ತೀನಿ. ಮತ್ತು ಲೋಟ ಎಲ್ಲ ಹಾಲು ಕುಡ್ದಿರ್ತಾರಲ್ಲ ನೈಟು ಮಕ್ಕಳು ಮಲ್ಗೋ ಹೊತ್ತಿಗೆ, ಅದನ್ನು ತೊಳೆದಿರಲ್ಲ ನೈಟು, ಅದನ್ನೆಲ್ಲ ಎತ್ತಿ ಸಿಂಕಿ ಹಾಕ್ಕೊಳ್ತೀನಿ. ಸಂಜೆ ಬಂದು ತೊಳ್ಕೊಳ್ತೀನಲ್ವ, ಅದಕ್ಕೋಸ್ಕರ. ಇವಾಗ ಕಡುಬು ಮಾಡಿ ಚಟ್ನಿ ಮಾಡೋಣ ಅಂಥೇಳಿ ಇನ್ನು ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿತೀನಿ. ಡೈಲಿ ಒಂದೊಂದು ಏನಾದ್ರು ಒಂದು ಜ್ಯೂಸ್ ಮಾಡಿ ಕುಡಿತೀನಿ. ಅಂದರೆ ಆರೋಗ್ಯಕ್ಕೆ ಒಳ್ಳೆಯದದು ಬೀಟ್ರೋಟು. ಇನ್ನು ಕುಂಬಳಕಾಯಿದು ಜ್ಯೂಸು, ಇನ್ನು ತಂಪಿನ ಬೀಜದ್ದು ಎಲ್ಲ, ಡ್ರೈ ಫ್ರೂಟ್ಸ್ದು ಎಲ್ಲ ಕುಡಿಬೇಕು, ಒಳ್ಳೆಯದು. ಮಕ್ಕಳಿಗೂ ಹಾಗೆ ಕುಡಿಸ್ಬೇಕು. ಮಕ್ಕಳು ಕುಡಿಯೋಕ್ಕೆ ಕೇಳಲ್ಲ. ಡ್ರೈ ಫ್ರೂಟ್ಸಿಂದಾದ್ರೆ ಕುಡಿಸ್ಬೋದು. ಇನ್ನು ಹಾಗಲಕಾಯಿ ಬೀಟ್ರೂಟಿಂದೆಲ್ಲ ಒಂದು ಸ್ವಲ್ಪ ಅಷ್ಟು ಟೇಸ್ಟಾಗಿರಲ್ಲ ಅಲ್ಲ, ಹಾಗಾಗಿ ಜ್ಯೂಸ್ ಗೀಸಾರೆ ಹೇಳಿ ಚೆನ್ನಾಗಿ ಕುಡಿತಾರೆ. ಬೇಕಾದ್ರೆ ಬೆಳಿಗ್ಗೆ ಕೊಟ್ಟರು ಕುಡಿತಾರೆ ಮಕ್ಕಳು. ಇವೆಲ್ಲ ಸೇರಲ್ಲ ಅವರಿಗೆ. ಇವಾಗ ನಾನು ಕಡುಬು ಮಾಡ್ಕೊಳ್ತಾ ಇದ್ದೀನಿ. ಕಡುಬು ಮತ್ತು ಅದಕ್ಕೆ ಚಟ್ನಿ. ಕಡುಬು ಅಂದರೆ ಮಲೆನಾಡು ಕಡೆ ಜಾಸ್ತಿ ಮಾಡ್ತಾರೆ ಕಡುಬು, ಅಕ್ಕಿ ಕಡುಬು. ಅದು ಕಡುಬಿನ ಹಿಟ್ಟು ಖಾಲಿಯಾಗಿತ್ತು. ಯಾಕಂದರೆ ಮೊದಲು ಸೊಸೈಟಿಲಿ ಅಕ್ಕಿ ಜಾಸ್ತಿ ಕೊಡೋರು, ಇವಾಗ ಜಾಸ್ತಿ ಕೊಡ್ತಾ ಇಲ್ಲ. ಹಾಗಾಗಿ ಇದರಲ್ಲಿ ರೇಷನ್ನಲ್ಲೇ ಇಡ್ಲಿ ಅಕ್ಕಿ ಇವೆಲ್ಲ ದೋಸೆ ಅಕ್ಕಿ ಬರುತ್ತಲ್ಲ, ಅದರಲ್ಲೇ ತಂದು ಮಾಡ್ತಾಯಿದ್ವಿ. ಅದು ಖಾಲಿಯಾಗಿತ್ತು, ಅದೂ ಖಾಲಿಯಾಗಿತ್ತು. ಹಾಗಾಗಿ ಇವಾಗ ನಾನು ಮನೇಲಿ ಸೋನಾ ಮಸೂರಿ ಅಕ್ಕಿನೇ ಇತ್ತು, ರೈಸ್ ಊಟ ಮಾಡೋದು. ಅದನ್ನೇ ವಾಶ್ ಮಾಡಿ ಇಟ್ಟಿದ್ದೆ ಒಂದಿನ ಮುಂಚೆನೇ. ಅದನ್ನ ಇವಾಗ ಪುಡಿ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ. ಫಸ್ಟ್ ಜ್ಯೂಸ್ ಮಾಡ್ಕೊಂಡ್ರೆ ಅದು ಥಂಡಿ ಇರುತ್ತಲ್ಲ, ಅಕ್ಕಿ ಪುಡಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇವಾಗ ಅಕ್ಕಿ ಪುಡಿ ನೋಡಿ ಇಷ್ಟ ಆಗಬೇಕು, ಅಂದರೆ ಫುಲ್ಲು ನೈಸ್ ಆಗಬಾರ್ದು, ರವೆ ಇರಬೇಕು, ತರಿ. ಇವಾಗ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ. ಜ್ಯೂಸ್ ಅಂದರೆ ಬೀಟ್ರೋಟು, ನಿಂಬೆಹಣ್ಣು, ಒಂಚೂರು ಶುಂಠಿ, ಒಂಚೂರು ಪುದೀನ ಸೊಪ್ಪು, ಇಷ್ಟೇ. ಮತ್ತಿನ್ನೇನಿಲ್ಲ, ಅಷ್ಟೇ ಹಾಕಿ ಜ್ಯೂಸ್ ಮಾಡ್ಕೊಳ್ಳೋದು. ಚೆನ್ನಾಗಿರುತ್ತೆ. ಆದರೆ ಮಕ್ಕಳಿಗೆಲ್ಲ ಕುಡಿಯೋಕ್ಕೆ ಕೇಳಲ್ಲ, ಅದು ಸ್ವಲ್ಪ ಇದೆ. ಅಂದರೆ ಒಬ್ಬೊಬ್ರು ಬೆಲ್ಲ ಹಾಕಿ ಕುಡಿತಾರೆ, ಇನ್ನೂ ಚೆನ್ನಾಗಿರುತ್ತೆ. ನಾನು ಬೆಲ್ಲ ಏನೂ ಹಾಕಲಿಲ್ಲ, ಹಾಗೆ ಕುಡಿತಾ ಇದ್ದೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದು ಮಾಡ್ತಾ ಇರಬೇಕು. ಡೈಲಿ ಯಾವುದಾದ್ರೂ ಒಂದು ಕುಡಿದ್ರೆ ಒಳ್ಳೆಯದು. ಅಂದರೆ ಬೆಳಿಗ್ಗೆ ತುಂಬ ಕೆಲಸ ಇದ್ದವರಿಗೆಲ್ಲ ಒಂದೊಂದ್ಸತಿ ಆಗಲ್ಲ ಅಂಥೇಳಿ ಹಾಗೆ ಹೋಗ್ತಾರಲ್ವ. ಗಿಂಕ್ಷನ್ನು ಮುಖದಲ್ಲಿ ಪಿಂಪಲ್ ಎಲ್ಲ ಇರುತ್ತೆ. ನನ್ನ ಮುಖದಲ್ಲೂ ಪಿಂಪಲ್ ಸ್ವಲ್ಪ ಇದೆ, ಹಾಗಾಗಿ ನಾನು ಜಾಸ್ತಿ ಇದು ಮಾಡಿ ಕುಡಿತಿದ್ದೀನಿ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ಮತ್ತು ಜಾಸ್ತಿ ಬೇಕಲ್ಲ ಅದು ಇದು ತಿಂತೀನಲ್ವಾ, ದಪ್ಪ ಆಗ್ಬಿಡ್ತೀನಂತ ಒಂದು ಸ್ವಲ್ಪ ಭಯ. ಹಾಗಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ಬಿಟ್ರೆ ಅಷ್ಟೇನು ಇದು ಅನಿಸಲ್ಲ, ಸಣ್ಣ ಆಗ್ತೀವಿ. ಇನ್ನು ಕುಂಬಳಕಾಯಿದು ಭಾರಿ ಒಳ್ಳೆಯದು, ಅದು ಕುಡಿಬೇಕು. ಇವಾಗ ಬೀಟ್ರೋಟಿಂದು ತೋರಿಸ್ತಿದ್ದೀನಿ ನೋಡಿ. ಇದನ್ನು ಸೋಸಿದೆ, ಏನಕ್ಕಂದರೆ ಸೋಸ್ತಾ ತುಂಬ ಹೊತ್ತಾಗುತ್ತೆ. ಅದು ಕಾಫಿ ಸೋಸ್ತೀವಲ್ಲ, ಅದರಲ್ಲಿ ಸೋಸಿದ್ದು. ಹಾಗಾಗಿ ಈಗ ಹೊರಗಡೆ ಹೋಗಿ ಒಂದು ಸ್ವಲ್ಪ ಮೇಲ್ಗಡೆ ನಿಂತ್ಕೊಂಡು ಕುಡಿಯೋಣ ಅಂತೇಳಿ, ತಣ್ಣಗೆ ಗಾಳಿ ಬರ್ತಾ ಇತ್ತಲ್ಲ. ಬಾಗಿಲು ತೆಗೆದ ಕೂಡಲೇ ನಮ್ಮ ರಾಕಿನೇ ಒಳಗಡೆ ಬಂದ, ಏನಾರು ಕೊಡ್ತಾರೆ ಅಂಥೇಳಿ. ಕೈಯಲ್ಲಿ ಬೇರೆ ಇತ್ತಲ್ವಾ, ಅದಕ್ಕೆ ಏನೋ ತಗೊಬಂದಿದ್ದಾರೆ ನನಗೆ ಅಂಥೇಳಿ ಅವನು ಒದ್ದಾಡ್ತಿದ್ದಾನೆ. ಕೈ ಕಾಲಡಿ ಎಲ್ಲ ಸಿಕ್ಕ ಬೀಳ್ತಾನೆ ನೋಡಿ. ಇದೆ ನಮ್ಮೂರು. ಅಲ್ಲಿ ಲೇಔಟ್ ಮಾಡ್ತಾಯಿದ್ದಾರೆ, ಮಣ್ಣಿಂದೆಲ್ಲ ಕಾಣ್ತಲ್ಲ ಕೆಂಪು, ಅಲ್ಲಿ ರೋಡೆಲ್ಲ ಸರಿ ಮಾಡ್ತಾಯಿದ್ದಾರೆ. ಖುಷಿಯಾಗುತ್ತೆ. ಒಂದು ಬೆಳಿಗ್ಗೆ ಬೇಗ ಒಂದು 6 ಗಂಟೆ ಈಗ ಎದ್ದು ಹೊರಗಡೆ ಬಂದು ಹೀಗೆ ಒಂದು ಸ್ವಲ್ಪ ಕೂತ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ವಾತಾವರಣ. ನವಿಲು ಕೂಗೋದೆಲ್ಲ ಕೇಳಿಸ್ತಾ ಇರುತ್ತೆ. ನಮ್ಮನೆ ಎದುರುಗಡೆನೇ ಒಂದು ಹೂವಿನ ತೋಟ ಇದೆ, ಅಂದರೆ ಗುಲಾಬಿದು, ಆರೆಂಜ್ ಕಲರು, ರೆಡ್ಡು ಎಲ್ಲ ಇದೆ, ಚೆನ್ನಾಗಿದೆ. ಒಂದಿನ ಅದನ್ನು ತೋರಿಸ್ತೀನಿ. ಫುಲ್ ಎಷ್ಟೋ 1 ಎಕರೆಗೆ 2 ಎಕರೆಗೆ ಹಾಕಿದ್ದಾರೆ, ಚೆನ್ನಾಗಿ ಹೂ ಬರುತ್ತೆ. ಇವಾಗ ಚಟ್ನಿ ಮಾಡೋಕ್ಕೆ ತೆಂಗಿನಕಾಯಿ ಬಿಡಿಸ್ತಾ ಇದ್ದೀನಿ. ಸಿಪ್ಪೆ ಅಂದರೆ ಅದು ಮೇಲ್ಗಡೆ ತೆಗೆದಿದ್ದಾರೆ, ಇನ್ನು ಉಳಿದಿತ್ತಲ್ಲ ಅದು. ಮಕ್ಕಳು ಬಂದರೆ ತೆಂಗಿನ ಹಾಲಲ್ಲ, ತೆಂಗಿನ ನೀರು ಕೊಡು ಅಂತ ಕೇಳ್ತಾರೆ. ಅವ್ರು ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ನಾನು ಹಾಗೆ ಹೊಡೆದೆ. ಇಲ್ಲ ಅಂದರೆ ಆ ಸಿಪ್ಪೆ ಮೇಲ್ಗಡೆ ಎಲ್ಲ ತೆಗಿತಿದ್ದೀನಲ್ಲ, ಲೋಟಕ್ಕೆ ಹಾಕಿದ್ರೆ ಪುಡಿ ಬೀಳುತ್ತೆ ಅಂತ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಮಕ್ಕಳು ಎದ್ದಿಲ್ಲ ಅಂತ ಹಾಗೆ ಲೋಟ ಏನೂ ಹಿಡಿಲಿಲ್ಲ, ಹಾಗೆ ಹೊಡೆದು ಸಿಂಕ್ ಹತ್ರ ಮಾಡಿದೆ.
ಇವಾಗ ಕಾಯಿ ತುರಿತಿದ್ದೀನಿ. ಇದು ತುರೆಮಣೆ ಅಂತ ಹೇಳ್ತೀವಿ. ನಮ್ಮ ಊರ ಕಡೆ ಮಾಡಿಸ್ಕೊಟ್ಟಿದ್ದು ನಮ್ಮ ಮನೇಲಿ. ಅಂದರೆ ಇಲ್ಲಿ ಚಿಕ್ಕದು ಬೆಂಗಳೂರಲ್ಲಿ ಒಂದು ತಗೊಂಡಿದ್ದೆ, ಚಿಕ್ಕದಿತ್ತು, ಅದ್ರಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ಇವಾಗ ನನ್ನ ಮಗಳು ಬಂದಳು. ಇವಾಗ ಇದು ಬಂದ ಕೂಡಲೇ ಒಂದು ಸತಿ ಮುದ್ದು ಮಾಡೋಣ ಅನಿಸುತ್ತೆ. ಅವಳೇನು ಅಷ್ಟು ಹಠ ಮಾಡಲ್ಲ. ನನ್ನ ಮಗಾರೇ ಎತ್ಕೊಂಡ್ಲೇಬೇಕು ಅವನಿಗೆ. ಎತ್ತು ಕೂಡಲೇ ಇಲ್ಲ ಕುಸು 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 ಅಂತ ಇರ್ತಾನೆ. ನೋಡಿ ಬಂದನಲ್ಲ, ಒಂದು ಸ್ವಲ್ಪ ಹೊತ್ತು ಹೀಗೆ ಎತ್ಕೊಂಡ್ಬಿಟ್ರೆ ಅವನಿಗೊಂದು ಸ್ವಲ್ಪ ಸಮಾಧಾನ ಹೋಗ್ತಾನೆ. ಇಲ್ಲ ಅಂದರೆ ಅಳ್ತಾ ಇರ್ತಾನೆ. ಆದರೆ ಇವತ್ತು ಸ್ವಲ್ಪ ಚಳಿ ಇತ್ತು ಅಂತ ಹೇಳಿ ಅವನು ಕೆಳಗಡೆ ಬಿಟ್ಟು ಕೂಡಲೇ ಸೀದಾ ಬ್ರಷ್ ಮಾಡು ಅಂದರೆ ಸೀದಾ ಮಲ್ಗಕ್ಕೆ ಹೋಗಿದ್ದಾನೆ. ಸೀದಾ ಮಲಗಿದ್ದ. ಗೊತ್ತೇ ಇರಲಿಲ್ಲ ನನಗೆ, ನನ್ನ ಮಗಳು ಬಂದು ಹೇಳಿದ್ದ ಆಮೇಲೆ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡ್ಕೊಳ್ಳೋಕೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ 2, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಜೀರಿಗೆ, ಹುಣಸೆ ಹುಳಿ ಚೂರು, ಉಪ್ಪು. ಇಷ್ಟೇ ಕಾಯಿ ಚಟ್ನಿ. ಅಂದರೆ ಚಟ್ನಿಲಿ ತುಂಬ ಥರ ಮಾಡ್ತಾರೆ. ಈ ಕಡುಬಿಗೆ ಇದು ಚೆನ್ನಾಗಿರುತ್ತೆ ಅಂತ ಇದು ಮಾಡಿದೆ. ಇನ್ನು ಮೀನು ಸಾರು, ಚಿಕನ್ ಸಾರಾದರೆ ಭಾರಿ ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲಿಗೆ ತಗೋಕ್ಕಾಗಲ್ಲಲ್ವ, ಹಾಗಾಗಿ ಚಟ್ನಿ ಮಾಡಿದ್ದು. ಇವಾಗ 1 ಲೋಟ ಅಕ್ಕಿ ರವೆ ಇದ್ದರೆ 2 ಲೋಟ ನೀರು, 2 ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿ ನೀರು ಇಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುದಿಬೇಕು. ನೀರು ಕುದ್ದು ಕೂಡಲೇ ಅಕ್ಕಿ ಪುಡಿ ಮಾಡಿರ್ತೀವಲ್ಲ ಅದನ್ನು ಹಾಕಬೇಕು. ಯಾವಾಗಲೂ ತರಿಯಾಗೇ ಇರಬೇಕು. ನೈಸಾಗಿ ಇದು ಹಿಟ್ಟು ಮಾಡಿದ್ರೆ ಅದು ಮುದ್ದೆ ಥರ ಆಗುತ್ತೆ, ಅಂಟಂಟು ಆಗುತ್ತೆ, ತಿನ್ನೋಕೆ ಸರಿಯಾಗಲ್ಲ. ಇದು ಈ ಥರ ರವೆ ಥರ ಪುಡಿ ಮಾಡಿದ್ರೆ ತಿನ್ನೋ ಹೊತ್ತಿಗೆ ಒಂಥರ ಉದುರು ಬರುತ್ತೆ, ಚೆನ್ನಾಗಿರುತ್ತೆ. ಹೀಗೆ ಕಲಿಸ್ತಾ ಇರಬೇಕು. ಏನಕ್ಕಂದರೆ ಅಡಿ ಹಿಡಿಯುತ್ತೆ ಮತ್ತು ಗಂಟು ಆದಂಗೆ ಆಗುತ್ತೆ. ಇನ್ನು ಸ್ವಲ್ಪ ಹೀಗೆ ಕಲಿಸ್ತಾ ಇರಬೇಕು. ಈ ವಿಡಿಯೋ ನೋಡ್ತಾ ಇದ್ದವರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಅಂದರೆ ಈ ಸ್ಟವ್ ಒಲೆ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ಇಡ್ಲಿ ಪಾತ್ರೆ ಇದಕ್ಕೆ ಇಟ್ಕೊಂಡಿದ್ದೀನಿ ಕಡುಬು ಇದು ಮಾಡೋಕ್ಕೆ. ಕಡುಬಿಗೆ ಸಪ್ರೇಟ್ ಯಾವುದೂ ಇದಿಲ್ಲ, ಇಡ್ಲಿ ಪಾತ್ರೆಯಲ್ಲೇ ನಾನು ಕಡುಬು ಮಾಡ್ಕೊಳ್ತೀನಿ. ಮಲೆನಾಡು ಕಡೆ ಜಾಸ್ತಿ ಕಡುಬು ಮಾಡೋರು ಅಕ್ಕಿ ಕಡುಬು. ಇನ್ನು ನಮ್ಮದು ಉಡುಪಿ ಕಡೆ ಕುಚ್ಚಲಕ್ಕಿದು ಕಡುಬು ಮಾಡ್ತಾರೆ, ಅದಕ್ಕೆ ಪುಂಡಿ ಅಂತಾರೆ. ಅದಕ್ಕೆ ಕಾಯಿ ಬೆಲ್ಲ ಹಾಕ್ತಾರೆ, ಇಲ್ಲ ಅದ್ರ ಒಳಗಡೆ ಹಿಂಗೆ ಇದು ಮಾಡಿ ಕಾಯಿ ಬೆಲ್ಲನೂ ಹಾಕ್ತಾರೆ, ಇಲ್ಲ ಬರೀ ಕಾಯಿ ಹಾಕ್ತಾರೆ. ನಾವು ಮಾಡ್ತೀವಿ. ಒಂದಿನ ಅದನ್ನು ಮಾಡಿ ತೋರಿಸ್ತೀನಿ. ಇಲ್ಲ ಬರೀ ಈ ಥರ ಪುಂಡಿ ಥರ ಕಡುಬು ಮಾಡ್ತಾರೆ, ಅದು ಪುಂಡಿ ಅಂತ ನಾವು ಹೇಳ್ತೀವಿ. ಚೆನ್ನಾಗಿರುತ್ತದು, ಕಾಯಿ ಬೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಗಿದೆ ಇದು. ಕಡುಬಲ್ಲಿ ತುಂಬ ಥರ ಎಲ್ಲ ಮಾಡ್ತಾರೆ, ಒಗ್ಗರಣೆ ಎಲ್ಲ ಹಾಕಿ. ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಇವಾಗ ನಾನು ಚಟ್ನಿ ಜೊತೆ ಒಂದು 3 ತಿಂದೆ. ಅದೇ ಚಿಕನ್ನು ಮೀನಾಗಿದ್ದರೆ ಅದ್ರ ಡಬಲ್ ಹೋಗೋದು. ನೋಡಿ ಹೀಗೆ ಬರುತ್ತೆ. ಎಲ್ಲರೂ ನುಣ್ಣಗೆ ಅಂದರೆ ನೈಸಾಗಿ ಎಲ್ಲರೂ ಪುಡಿ ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ. ಓಪನ್ ಮಾಡ್ತಾ ಕೈಗೆ ಫುಲ್ ಅಂಟೋದು. ನನ್ನ ಮಗಳಿಗೂ ತಿಂಡಿ ಹಾಕ್ಕೊಟ್ಟಿದ್ದೆ, ಮಗನಿಗೂ ಹಾಕ್ಕೊಟ್ಟಿದ್ದೆ. ಅವನು ತಿಂತಾನೇ ಇಲ್ಲ, ಬರೀ ಆಟ ಆಡ್ತಿದ್ದಾನೆ. ನನ್ನ ಮಗಳು ಫುಲ್ ರೆಡಿಯಾಗಿದ್ಲು ಸ್ಕೂಲಿಗೆ. ಇವನು ಬರೀ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿ ಅಳೋದು. ಚೆನ್ನಾಗಿ ಪಾಠ ಮಾಡ್ತಾರೆ, ಆದರೂ ಇವನು ಬರೀ ಮನೇಲಿ ಆಟಾಡೋ ಇದು. ಯಾವುದ್ರಲ್ಲಾದ್ರೂ ಅಷ್ಟೇ, ಊಟ ಮಾಡೋದು ಬೆಳಿಗ್ಗೆ ತಿಂಡಿ ತಿನ್ನೋದು ಕೇಳೋದೇ ಇಲ್ಲ. ಅವನು 6 ವರ್ಷ ಅಂದರೆ 4 ವರ್ಷದ ಬಟ್ಟೆ ತಂದು ಹಾಕ್ತೀವಿ ಅವನಿಗೆ. ಬೈತಾ ಇದ್ದೆ ಅವನಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರಾಕಿನೂ ಹೊರಗಡೆ ಬಿಟ್ಟಿದ್ವಿ. ನಮ್ಮ ಮನೆಯವ್ರು ಹೋಗೋ ಹೊತ್ತಿಗೆ 6 ಗಂಟೆಗೆ ಬಿಡ್ತಾರೆ. ಆಮೇಲೆ ನಾನು ಬೇಕ್ರಿಗೆ ಹೋಗೋ ಹೊತ್ತಿಗೆ ಒಳಗೆ ಕರ್ಕೊಳ್ತೀನಿ. ಇವಾಗ ಬೇಗ ಕರ್ಕೊಂಡೆ, ಅಂದರೆ ಊಟ ತಗೋ ಹಾಕ್ತಾ ಇದ್ದೀನಲ್ಲ, ಅವನಿಗೂ ಹಸಿವೆ ಆಗಿತ್ತು. ವೀಡಿಯೋಸ್ ಮಾಡ್ತೀನಲ್ಲ, ವೀಡಿಯೋಸ್ ಹೇಗೋ ಮಾಡ್ಬೋದು, ಅದು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀವಲ್ಲ, ಅಷ್ಟು ಅಲ್ಲಿ ಇರೋದು ಭಾರಿ ಕಷ್ಟ ಅನಿಸುತ್ತೆ. ಏನು ಮಾಡೋದು, ಮಾಡ್ಕೋಬೇಕು. ನಮ್ಮ ಮನೆಯವರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಾರೆ, ಮಾಡಿಕೊಡಿ ಅಂತ ಹೇಳಿದ್ರೆ. ಹೇಗೋ ಮಾಡ್ತೀನಿ. ವ್ಯೂಸ್ ಜಾಸ್ತಿ ಬರಲಿ ಅಂತ ಅದೇನೇನೋ ನೋಡ್ತೀನಿ ಯೂಟ್ಯೂಬಲ್ಲಿ.
ಏನು ನೋಡಿದ್ರೂ ಗೊತ್ತಾಗ್ತಾನೇ ಇಲ್ಲ. ಅಂದರೆ ಚೆನ್ನಾಗಿ ಮಾಡಬೇಕು ಅಂತಾರೆ, ಇನ್ನು ಫಸ್ಟ್ ಅಲ್ವಾ, ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀನಿ ವೀಡಿಯೋಸು. ನನ್ನ ಮಗಂಗೆ ಆವಾಗಲಿಂದ ಬಟ್ಟೆ ಹಾಕೋ ಅಂದರೆ ಹಾಕೋಕ್ಕೆ ಕೇಳ್ತಾನೆ ಇಲ್ಲ, ಬರೀ ಆಟ ಆಡ್ತಾನೇ ಇದ್ದಾನೆ. ಅವಳಿಗೆ ಹೊಡಿಯೋದು ಕಿತಾಪತಿ ಮಾಡೋದು ಜಾಸ್ತಿ ಅವನು. ಟೈಮ್ ಆಗಿದೆ, ನಾನು ಇವಾಗ ರೆಡಿಯಾಗಿ ಬರ್ತೀನಿ. ಎಷ್ಟು ಮಾಡಿದ್ರೂ ಕೆಲಸ ಮುಗಿಯಲ್ಲ, ಟೈಮ್ ಆಗೇ ಹೋಯ್ತು ಹಾಗೆ ಹೀಗೆ ಅಂಥೇಳಿ. ಇವ್ರು ಬೇರೆ ರೆಡಿಯಾಗಲಿ, 2 ಬಿಡೋಣ ಅನಿಸುತ್ತೆ. ಚಿಕ್ಕವರಲ್ವಾ, ಬಿಡೋಕ್ಕೆ ಮನಸ್ಸಾಗಲ್ಲ. ಅವನು ನಗ ಇದಕ್ಕೆ ಹೊಡಿಯೋಕ್ಕೆ ಮನಸ್ಸಾಗಲ್ಲ, ನಗ್ತಾ ಇರ್ತಾನೆ. ಏನು ಇದು ಮಾಡೋದು ನಗ್ತಾನೆ ಅವನು. ಟೈಮ್ ಆಯಿತು. ನಾನು ಇನ್ನೇನಿಲ್ಲ, ಒಂದು ತಲೆ ಬಾಚ್ಕೊಳ್ಳೋದು, ಒಂದು ಕ್ರೀಮು ಪೌಡ್ರ್ ಹಾಕ್ಕೊಳ್ಳೋದು, ಹಾಗೆ ಲೈಟಾಗಿ ಒಂಚೂರು ಲಿಪ್ಸ್ಟಿಕ್ ಹಚ್ಕೊಳ್ತೀನಿ. ಡಾರ್ಕಾಗಿ ಹಚ್ಕೊಳ್ತೀನೇನಾ, ಹಾಗೆ ಹೇಳಬೇಕಲ್ವಾ, ಹಾಗನ್ನೋದು. ನೋಡಿ, ಬಾಡಿ ಬಿಲ್ಡ್ರು. ಅವನಿಗೆ ರೆಕಾರ್ಡ್ ಆಗ್ತುಂಟು ಅಂತ ಗೊತ್ತಿಲ್ಲ. ಮಕ್ಕಳು ಪೌಡ್ರೇ ಹಚ್ಕೊಳ್ತೀನಿ. ಎಲ್ಲದ್ರಲ್ಲಿ ಕೆಮಿಕಲ್ ಇರುತ್ತಲ್ಲ ಅಂತ ಹೇಳ್ತಾರೆ, ಮಕ್ಕಳದ್ರಲ್ಲಿ ಪೌಡ್ರಲ್ಲೆಲ್ಲ ಕೆಮಿಕಲ್ ಇರಲ್ಲ ಅಂಥೇಳಿ. ಅಂದರೆ ನನ್ನ ಮುಖದಲ್ಲಿ ಬೇಗ ಪಿಂಪಲ್ ಈ ಥರ ಎಲ್ಲ ಆಗೋದು, ಆದರೆ ಕಲೆ ಹೋಗೋದೇ ಇಲ್ಲ ಬೇಗ. ಹಾಗಾಗಿ ಏನು ಹಾಕೋಕ್ಕೂ ಭಯ. ಅದು ಹಚ್ಚಿ ಇದು ಹಚ್ಚಿ ಅಂತಾರೆ ಎಲ್ಲರೂ, ಏನು ಹಚ್ಚೋಕ್ಕೂ ಭಯ. ಪಿಂಪಲ್ ಆದರೆ ಬೇಗ ಹೋಗಲ್ಲ, ಅದಕ್ಕೋಸ್ಕರ ಇರಲಿ, ಅದಾಗೆ ಇದಾಗಲಿ ಅಂಥೇಳಿ ಸುಮ್ಮನಾಗ್ತೀನಿ. ಇನ್ನು ಏನಾದ್ರು ಮಾಡಿ ಕುಡಿತಾರಲ್ಲ, ಆ ಥರದ್ದು ಏನಾದ್ರು ಮಾಡಿ ಕುಡಿತೀನಿ ಅಷ್ಟೇ, ಕಮ್ಮಿ ಆಗಲಿ. ಅಂದರೆ ಮೇಲ್ಗಡೆ ಹಚ್ಚಿದ್ರೆ ಜಾಸ್ತಿ ಆಗುತ್ತಲ್ಲ, ಕುಡಿದ್ರೆ ಏನಾದ್ರು ಕಮ್ಮಿ ಆಗುತ್ತೆ ಅಂಥೇಳಿ. ಇನ್ನು ಶೇಂಗಾ ಗಿಂಗ ತಿಂತೀನಲ್ಲ, ಬೈತಾ ಇರ್ತಾರೆ. ಬೇಯಿಸಿದ ಶೇಂಗಾ ತಿಂತೀನಿ, ಅದಿಷ್ಟ ನನಗೆ, ತಿನ್ನಬೇಡ ಅಂತ ಬೈತಾರೆ. ಇನ್ನು ಚಿತ್ರಾನ್ನ ಅಂದರೆ ಅದಕ್ಕೆ ಜಾಸ್ತಿ ಹಾಕಿ ಮಾಡಿ ತಿಂತೀನಲ್ವ, ಅದರಿಂದ ಆಗುತ್ತೆ ಅಂತ ಬೈತಾರೆ. ಆದರೆ ಬಿಡೋಕ್ಕಾಗಲ್ಲ. ಇಲ್ಲಿ ಚಿತ್ರಾನ್ನ ತಿನ್ನೋಕೆ ಹೋಗಲ್ಲ, ಶೇಂಗಾ ಇಲ್ಲ ಅಂದರೆ. ಲಿಪ್ಸ್ಟಿಕ್ ನೋಡಿ ಹಚ್ತಿದ್ದೀನಿ. ಅದು ಖಾಲಿಯಾಗಿತ್ತು, ಅದಕ್ಕೆ ಅದು ಕಲರ್ ಚೆನ್ನಾಗಿತ್ತು, ಅದಕ್ಕೆ ಅದೇ ಯೂಸ್ ಮಾಡ್ತಾ ಇದ್ದೆ ನಾನು ಜಾಸ್ತಿ. ನಾನಿವಾಗ ರೆಡಿ ಆದೆ. ಇದೆಲ್ಲ ಒಂಚೂರು ಎತ್ತಿಡೋಕೆ ಹೇಳಿದ್ದೆ, ಎತ್ತಿಡಲಿಲ್ಲ ಅವರು. ಈಗ ಹಾಗೆ ಹೋಗೋಣ ಅಂತ, ಸಂಜೆ ಬಂದು ಎತ್ತಿಡೋಣ ಅಂಥೇಳಿ. ಒಂದಿಷ್ಟು ಆನ್ಲೈನ್ ಬುಕ್ ಮಾಡಿದ್ದೆ, ಅದು ಬರುತ್ತೆ ಅಂತ ಫೋನ್ ಮಾಡಿದರು, ಇದು ಫ್ಲಿಪ್ಕಾರ್ಟು, ಅಮೆಝಾನ್ ಅವರು. ಇವಾಗ ಅದನ್ನು ತಗೊಂಡು ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ಫಸ್ಟ್ ವೀಡಿಯೋ ಮಾಡಿ ಆಮೇಲೆ ವಾಯ್ಸ್ ಕೊಡ್ತೀವಲ್ಲ, ಏನು ಮಾತಾಡಬೇಕಂತ ಗೊತ್ತಾಗಲ್ಲ. ಈಗ ಹೋಗ್ತಾ ಅಭ್ಯಾಸ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲ, ನೋಡಬೇಕು. ಇವಾಗ ಬೇಕ್ರಿಗೆ ಹೊರಟ್ವಿ. ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಇದೇ ಥರ ಲೈಕ್ ಮಾಡ್ತಾಯಿದ್ರೆ, ಅಂದರೆ ಜಾಸ್ತಿ ವ್ಯೂಸು ಮತ್ತು ಲೈಕ್ಸು ಬರ್ತಾಯಿದ್ರೆ ನಮಗೆ ಇನ್ನೂ ವೀಡಿಯೋ ಹಾಕಬೇಕು ಅನಿಸುತ್ತೆ. ಇಲ್ಲ ಅಂದರೆ ಬೇಜಾರಾಗುತ್ತೆ. ಸರಿ, ಥ್ಯಾಂಕ್ ಯು. ಹೋಗಿ ಬರ್ತೀವಿ, ಬಾಯ್.